ಎಲ್ರಿಗೂ ನಮಸ್ಕಾರ. ಅವರೆಲ್ಲರೂ ಆ್ಯಕ್ಚುಲಿ ಎಲ್ಲನೂ ಎಷ್ಟೊಂದು ಹೇಳ್ಬಿಟ್ಟಿದ್ದಾರೆ. ಸೊ ನನಗೇನಂದರೆ ನನಗೆ ತುಂಬ ಎಕ್ಸೈಟ್ಮೆಂಟ್, ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕ್ಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗಿಂತ ಮುಂಚೆ ಮಾಡಿದ ವರ್ಕ್ಶಾಪ್ಸ್ ಇರ್ಬೋದು, ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪಿಸೋದಕ್ಕಿರ್ಬೋದು, ಅದು ಎಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ. ಸೊ ಅದು February 20th ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ. ಸೊ ಯಾ, ದಟ್ಸ್ ಇಟ್. ನಾನು ಐ ಆಮ್ ವೆರಿ ಹ್ಯಾಪಿ. ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ. ಅದೇ ಹೇಳಿದೆ, ಇನ್ಸ್ಟಾಗ್ರಾಮಲ್ಲೇ ಬಿಟ್ಬಿಡ್ತೀನಿ ಕೊಡಿ ಅಂತ, ಅವರೇ ಕೊಡಲಿಲ್ಲ. ಬಟ್ ಯಾ, ಅಂದರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಮೇಲೆ ಸರ್ ನಾವು ಅದನ್ನು ಜನಕ್ಕೆ ತಲುಪಿಸೋದು ತುಂಬ ಮುಖ್ಯ ಆಗುತ್ತೆ. ಎಲ್ಲ ತಲುಪಿಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ, ಅದೇನೋ ಓಡಲಿಲ್ಲ ಅಂದರೆ ಓಕೆ, ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಬೋದು. ಅದಾದಮೇಲೆ ರಿಲೀಸ್ ಆದಮೇಲೆ ಇಷ್ಟು ಚೆನ್ನಾಗಿತ್ತು, ನಮಗೆ ರೀಚೇ ಮಾಡಿಸ್ಲಿಲ್ಲ ನೀವು, ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅವಾಗ ಆಗೋ ನೋವಿದೆಯಲ್ಲ, ಅವಾಗೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡಂಥ ಡಿಸಿಷನ್ಸ್ ಇದು. ಆ್ಯಂಡ್ 2 ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟು, ಬಟ್ ಆಗಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ. ಒಂದಲ್ಲ ಒಂದು ರೀತಿಯಲ್ಲಿ ಐ ಥಿಂಕ್ ಎಲ್ಲೋ ಒಂದು ಚೂರು ಹಾಗೆ ರೀಚ್ ಆಗ್ತಾ ಇದೆ. ಆ್ಯಂಡ್ ಈಗ 20ನೇ ತಾರೀಕು ಅಂದ್ಕೊಂಡಿರೋದ್ರಿಂದ ಅಲ್ಲಿಗೆ 20ನೇ ತಾರೀಕು ಬರೋ ತನಕನೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈಗ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ವಿ ಸ್ಟಾರ್ಟೆಡ್. ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು. ಆ್ಯಂಡ್ ಇವ್ರು ಹೇಳ್ದಂಗೆ ಸೀರಿಯಲಲ್ಲಿ ಇವ್ರಿಗೆ ಇರೋ ಆಡಿಯನ್ಸೇ, ಅಂದರೆ ನನಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುರ್ತಿಸೋ ರೀತಿಯಲ್ಲಿ ಗೊತ್ತಾದ ಎಲ್ಲರೂ ಗುರ್ತಿಸ್ತಾರೆ ಆ್ಯಕ್ಚುಲಿ, ಎಲ್ಲರಿಗೂ ಗೊತ್ತು ಇವರು ಅನ್ನೋ ಥರ. ಸೊ ಆ ಒಂದು ಆಡಿಯನ್ಸು ಅದು ಕನ್ವರ್ಟ್ ಆದರೆ ಅವ್ರು ಹೇಳ್ದಂಗೆ ಇದು ಸೂಪರ್ ಹಿಟ್ ಫಿಲ್ಮ್. ಬಿಕಾಸ್ ಅವ್ರನ್ನ ಇಷ್ಟಪಡೋರು, ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ, ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್. ಸೊ ಐ ಥಿಂಕ್ ಎಲ್ಲರೂ ಸಪೋರ್ಟ್ ಬಂದರೆ ಅದು ಇನ್ನೂ ಖುಷಿ. ಆ್ಯಂಡ್ ಅವರ TV ಪ್ಲ್ಯಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು, ಅಲ್ಲಿ ಸಿಕ್ಕಿದ ರಿಸೆಪ್ಷನ್ನು, ಅವ್ರುಗಳೆಲ್ಲ ತೋರಿಸಿದ ಸಪೋರ್ಟು, ಅದು ತುಂಬ ಖುಷಿ ಆಗುತ್ತೆ. ಸೊ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮ್ಗೆ ಆ ಸಪೋರ್ಟ್ ಅನ್ನೋದು. ಎಲ್ಲ ಸಿನಿಮಾನು ಸ್ಪೆಷಲ್ ಸರ್, ತಗೊಂಡ್ಮೇಲೆ ಅದು ಸ್ಪೆಷಲ್, ತಗೊಂಡಿಲ್ಲ ಅಂದರೆ ಏನೋ ಸ್ಪೆಷಲ್ ಅನಿಸಿಲ್ಲ ಅಂತ ಅರ್ಥ. ಸೊ ಈ ಸಿನಿಮಾ ಯಾಕೆ ತುಂಬ ಸ್ಪೆಷಲ್ ಆಗುತ್ತೆ ಅಂದರೆ, ಒಂದು ಈ ಚಿತ್ರತಂಡ, ಬಿಕಾಸ್ ಅವ್ರು ಸ್ಟಾರ್ಟಿಂಗಿಂದ ಏನು ಅಂದ್ಕೊಂಡಿದ್ರು, ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್, ನನಗೆ ಈ ಆರ್ಟಿಸ್ಟು, ಈ ಮ್ಯೂಸಿಕ್ ಡೈರೆಕ್ಟರ್, ಈ ಸಿನಿಮಾಟೋಗ್ರಫರ್ ಹಿಂಗೆ ಬೇಕು ಅಂತ ಅಂದ್ಕೊಂಡಿದ್ದವ್ರನ್ನೇ ಎಲ್ಲರನ್ನೂ ಹಾಕ್ಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗೆ ಬೇಕೋ ಆ ಸ್ಕ್ರೀನ್ ಪ್ಲೇನ ಈ ತೆರೆ ಮೇಲೆ ಬರುವಂಗೆ ಶಿವಸೇನಾ ಸರ್ ಅವರ ಸಿನಿಮಾಟೋಗ್ರಫಿ ಮೂಲಕ ತಂದು, ಈಗ ಚರಣ್ ರಾಜ್ ಅವರ ಮ್ಯೂಸಿಕ್ಕಿಂದ ಅದಕ್ಕೆ ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು. ಆ್ಯಂಡ್ ಪ್ರತೀಕ್ ಅವರ ಸಂಕಲನದಿಂದ ಕೂಡ. ಸೊ ಎಲ್ಲವೂ ಒಂದೊಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ವೆರಿ ಕೇರ್ಫುಲ್ ಆಗಿ ಆ ಎಲ್ಲ ಇಟ್ಟಿಗೆಗಳನ್ನೂ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ, ಆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ, ಅದಕ್ಕಾಗಿ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಅಂದರೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯಿತು. ನಿಮ್ಮ ಹಣೆಯಲ್ಲಿ ಬರೆದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಹುಡ್ಕೊಂಡು ಅಂತ. ನನಗೆ ಶೂಟಿಂಗ್ ಬೇರೆ ಸಿನಿಮಾದ ಮಾಡ್ತಿದ್ದ ಕಾರಣ ನನಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದಿದ್ದುಂಟು. ಬಟ್ ಅದು ತಿರ್ಗಾ 1 ತಿಂಗಳು 1.5 ತಿಂಗಳು ಆದಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು, ಈ ಕತೆ ತುಂಬ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂಥ ಕತೆ, ಮತ್ತೆ ಕೇಳಿದ ಮೇಲೆ ಅದೇ ಥರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತೋ, ಮಾಡಬೇಕಿತ್ತು ಈ ಸಿನಿಮಾ ಅಂತ ಅಂದ್ಕೊಂಡಿದ್ನೋ, ಅದೇ ರೀತಿ ಮತ್ತೆ ಆಗಿದ್ದಂಥ ಒಂದು ಸ್ಟೋರಿ ಇದು. ಸೊ ಯಾ, ಹಣೆಯಲ್ಲಿ ಬರೆದಿತ್ತು, ಆಗಬೇಕಿತ್ತು. ಆ್ಯಂಡ್ ಈಗ ನಿಮ್ಮ ಮುಂದೆ ಬಂದಿದ್ದೀವಿ. ಒಪಿನಿಯನ್, ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ, ಇನ್ ಎವ್ರಿಬಡೀಸ್ ಲೈಫ್ ಎವ್ರಿಬಡಿ ಈಸ್ ಅ ವಿಲನ್ ಆರ್ ಅ ಹೀರೋ ಟು ಸಮ್ ಒನ್ ಆರ್ ದಿ ಅದರ್. ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೆಳಾಗಿರ್ತೀನಿ, ಯಾರಿಗೆ ಇಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ನ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಾಗೆ ವರ್ಕ್ ಆಗೋದಲ್ವಾ. ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಆ್ಯಂಡ್ ಅವ್ರ ವೈಯಕ್ತಿಕ, ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತಾರಲ್ಲ, ಹಾಗೆ ಅವ್ರ ಜಾಗದಲ್ಲಿ ನಿಂತರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕೆ ಆ ಡಿಸಿಷನ್ಸ್ ತೊಗೊಂಡ್ರು, ಯಾಕೆ ಅದನ್ನು ಮಾಡಿದ್ರು ಅಂತ. ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಕರೆಕ್ಟಾಗೇ ಇರ್ತಾರೆ. ಸೊ ಆ ಒಂದು ಐ ಥಿಂಕ್ ಅದನ್ನು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ನಿಮಗೆ ಒಂದು ಡಿಸ್ಕಷನ್ಗೆ ಒಂದು ಟಾಪಿಕ್ ಸಿಗತ್ತೆ ಅನ್ನೋದು, ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ
ಅವ್ರು ಯಾಕೆ ಹಂಗೆ ಮಾಡಿದ್ರು, ಅಯ್ಯೋ ಹೆಂಗೆ ಮಾಡ್ಬಿಟ್ಲು ನೋಡು, ಇಲ್ಲ ಹೆಂಗೆ ಮಾಡ್ದ ನೋಡು, ಇದು ಹಿಂಗೆ ಮಾಡ್ಬೇಕಿತ್ತ, ಈ ಥರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ. ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ. ಆ್ಯಂಡ್ ಅದು ಸ್ಕ್ರೀನ್ ಪೇಲೂ ಆ ಕತೆ ನಿಮ್ಗೆ ಹಂಗೆ ಹೇಳ್ಕೊಂಡೋಗುತ್ತೆ ಅಂತ. ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗಬೇಕು ಅಂದರೆ ಹೌದು, ಅಂದರೆ ನಾವೆಲ್ಲರೂ ಈಸಿಯಾಗಿ ಜನನ ಜಡ್ಜ್ ಮಾಡಿಬಿಡ್ತೀವಿ, ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಕರೆಕ್ಟಾಗಿ ತೋರಿಸುತ್ತೆ ನಮ್ಮ ಸಿನಿಮಾ. ಅದು ಚೆನ್ನಾಗಿ, ಇದು ಕಷ್ಟ ಸರ್, ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಾನು ಅದರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರಿಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು. ಬಿಕಾಸ್ ಇವರು ಸರ್ಟಿಫೈಡ್ ಇಂಟ್ರೋವರ್ಟ್ ಇವರು. ನಾನು ಅಂದರೆ ಕಲ್ಲು ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ತೀನಿ, ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ. ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅನ್ಸ್ಬೇಕು ಅಂದರೆ ವಿ ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ, ಆ ಒಂದು ಈಸ್ ಬರೋದಕ್ಕೆ. ಸೊ ಕಟ್ ಹೇಳಿದ್ಮೇಲೆ ಸುಮ್ಮನೆ ಏನೋ ಕೂತ್ ಮಾತಾಡೋದು, ಮತ್ತೆ ನಿಮ್ಮ ಸೀರಿಯಲಲ್ಲಿ ಹೆಂಗೆ, ಇಲ್ಲ ಅದು ಹೆಂಗೆ, ಇದು ಹೆಂಗೆ, ನಿಮ್ಮ ವೈಫ್ ಬಗ್ಗೆ ಹೇಳಿ, ನಿಮ್ಮ ಮಗು ಬಗ್ಗೆ, ಹಿಂಗೆ ಬರೀ ಹಿಂಗೆ ಕೇಳಿ 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 ನಾವು ಇವಾಗ ಅವ್ರ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನಲ್ಲಿ ನಮಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡಿದಾಗ ಅವ್ರು ನೆಕ್ಸ್ಟ್ ಹೆಂಗಾಯ್ತು ಅಂದರೆ ಹೋಗ್ತಾ ಹೋಗ್ತಾ ಅವ್ರು ಇಂಪ್ರೂವೈಸ್ ಮಾಡಿದಾಗ ನನಗೆ ಗೊತ್ತಾಗೋದು. ಐ ಥಿಂಕ್ ಆ ರಿದಮ್ ಸಿಕ್ತು. ನೆಕ್ಸ್ಟ್ ನಾನೇನಾದರೂ ಮಾಡಿದಾಗ ಇಂಪ್ರೂವೈಸ್ ಮಾಡಿದಾಗ ಇಂಪ್ರಾಂಪ್ಟು ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಏನೋ ಅದು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ, ಅವ್ರು ಕನೆಕ್ಟ್ ಆಗ್ಬಿಟ್ಟು ಅವರು ಅದು ಪರ್ಫಾರ್ಮ್ ಮಾಡೋಕೆ ಕಂಟಿನ್ಯೂ ಮಾಡೋರು. ಸೊ ಐ ಥಿಂಕ್ ಅದು ಒಂದು ಸ್ಟಾರ್ಟಿಂಗಲ್ಲಿ ಚಾಲೆಂಜ್ ಇತ್ತು, ಅದಾದ್ಮೇಲೆ ಮಜಾ ಕೊಡ್ತು. ಸೊ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಸೆಟ್ಟಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಜೋವಿಯಲ್ ಅಂದರೆ ನಮ್ಮ ಶಿವ ಸರು ಏನೋ ಒಂದು ಕಮೆಂಟ್ ಮಾಡ್ತಾನೆ ಇರೋರು, ಏನೋ ಒಂದು ಮಾಡ್ತಿರ್ಬೇಕಾದ್ರೆ. ಸೊ ಎಲ್ಲ ಮಜಾ ಆಗಿರ್ತಾ ಇತ್ತು ಇವ್ರದ್ದು ಮತ್ತು ಡೈರೆಕ್ಟರ್ ಬ್ಯಾಂಟರು. ಸೊ ಪ್ರತಿಯೊಂದು ಮೆಮರಿ ಇವಾಗ ನೀವು ಕೇಳಿದಾಗ ನನಗೆ ಹಾಗೆ ವಿಜುವಲ್ ಆಗಿ ಹೋಗ್ತಾ ಇದೆ, ಏನೇನೇನೇನು ಶೂಟ್ ಮಾಡಿದ್ವಿ, ಹೆಂಗೆ ಬರ್ತಾ ಇತ್ತು ಅಂತ. ಇಟ್ ವಾಸ್ ಫನ್ ಶೂಟಿಂಗ್. ಅವ್ರ ಹೆಂಡ್ತಿನ ಕೇಳ್ಬೇಕು ಈಗ ನಾವು, ನೀವೇ ಕೇಳ್ಬಿಡಿ, ಕೇಳ್ತೀನಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ. ಅದು ಬಿಟ್ಟು ಸಿನಿಮಾದಲ್ಲಿ ತುಂಬ ಇದೆ. ಇದರಲ್ಲಿ ನಾವು ಸುಮ್ಮನೆ ನಿಮಗೆ ಟೀಸ್ ಮಾಡಕ್ಕೆ ಇದನ್ನು ತೋರಿಸಿರೋದು. ಬಟ್ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಇದೆಯಲ್ವಾ, ಅದು ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಲ್ಲ ಯಾವುದೋ ಒಂದು ಗ್ಯಾಂಗ್. ಇಲ್ಲಿ 2 ಹುಲಿ ವೇಷದ ತಂಡಗಳಿರುತ್ತೆ ಊರಲ್ಲಿ. ಸೊ ಅವ್ರ ಮಧ್ಯೆ ಇರುವಂಥ ಒಂದು ರಿಫ್ಟ್ ಇರ್ಬೋದು, ಇಲ್ಲ ಅವ್ರ ಫ್ರೆಂಡ್ಶಿಪ್ಸ್ ಇರ್ಬೋದು, ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು, ಇಲ್ಲ ಲವ್ ಸ್ಟೋರಿ ಇರ್ಬೋದು, ಆ್ಯಂಡ್ ಹುಚ್ಚತನ, ಒಂದು ಯಂಗ್ ಹುಡುಗಿದ ಹುಚ್ಚತನ ಇರ್ಬೋದು, ಎಲ್ಲವೂ ಇದೆ. ಆ್ಯಂಡ್ ಅದೆಲ್ಲನೂ ಸೇರಿಸಿ ಆ ಡ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿನಿಮಾ ಬಂದಾಗ ಹೇಗೆ ನಿಮಗೆ ತುದಿಯಲ್ಲಿ ಕೂರಿಸಿ ಇದೇ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದೆಲ್ಲ ಎಂಡಿಂಗು ಇನ್ನೊಂದಿದೆ ಅಂತ ತೋರಿಸೋದು ನಮ್ಮ ಸಿನಿಮಾದಲ್ಲಿ ಇದೆ. ಆ ಟ್ವಿಸ್ಟ್ ಇದೆ, ಆ ಒಂದು ಸ್ಪೆಷಾಲಿಟಿ ನಮ್ಮ ಸಿನಿಮಾದಲ್ಲಿ ನಾವು ಕೊಡ್ತಿದ್ದೀವಿ ಅಂತ ಐ ಥಿಂಕ್ ಐ ಕ್ಯಾನ್ ಟೆಲ್ ಯು. ಕರೆಕ್ಟ್. ಅಂದರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗತ್ತೆ. ಬಟ್ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಳ ಕತೆ ಅಂದ್ಕೊಂಡೇ ಮಾಡ್ತಾ ಇರ್ತೀನಿ. ಸೊ ಈ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಾದ್ರೂ ಪ್ರತಿಯೊಂದು ಪಾತ್ರ, ಇವಾಗ ಇನ್ನೊಂದು ಯಾವುದೋ ಪುಟ್ಟ ಪಾತ್ರ ಬಂದ್ರೆ, ಇವಾಗ ಚೇತು ಅಮ್ಮನ ಕ್ಯಾರೆಕ್ಟರ್ ಅನ್ಕೊಳ್ಳೋಣ, ಅವ್ರ ಸ್ಟೋರಿಯಲ್ಲಿ ಅವರೇ ಹೀರೋ. ಸೊ ಅವ್ರಿಗೆ ಅಂತ ಒಂದು ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ. ಸೊ ನಾವು ಯಾವ ಕತೆ ಒಬ್ಬರನ್ನ ಪಾಯಿಂಟ್ ಆಫ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಅದ್ರ ಸುತ್ತ ಎಣಿಬೇಕಾದಾಗ ಯಾವುದು ಸರಿ ಅಂತ ಅನ್ನಿಸಿದಾಗ ಚೇತು ಅಲ್ಲಿದ್ರೆ ಎಲ್ಲ ಕತೆಗಳನ್ನೂ ಅಲ್ಲಿ ಮಧ್ಯದಲ್ಲಿ ತಂದು ನಿಲ್ಲಿಸ್ಬೋದು ಅನ್ನೋದು ಒಂದು ಇರುತ್ತೆ. ನನ್ನ ಕತೆ ಕೇಳುವಾಗಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಾಗೆ ಯೋಚನೆ ಮಾಡೋದು ಕೂಡ. ಅದರಲ್ಲಿ ಯಾರು ಲೀಡು, ಎಷ್ಟಿಗೆ ಯಾರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗತ್ತೆ, ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದಕ್ಕಿಂತ ಮೊದಲನೇ 2 ಮಿನಿಟ್ಸಲ್ಲಿ ಒಂದು ಪಾತ್ರ ಸತ್ತೋಯ್ತು, ಬಟ್ ಇಡೀ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದರೆ ನಾನು ಖಂಡಿತವಾಗ್ಲೂ ಆ ಸಿನಿಮಾ ತೊಗೊಳ್ತೀನಿ. ಸೊ ಹಂಗೆ ತೊಗೊಂಡು ಅಂಥದ್ದು. ಸೊ ಅದು ನನಗೇನು ಅನ್ಸಲ್ಲ. ನನಗೆ ಐ ಥಿಂಕ್ ಕಥೆ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಯಾರು ಅದ್ರ ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಥೆಯಲ್ಲಿ ಹೇಗೆ ಅದು ಕನೆಕ್ಟ್ ಆಗ್ತಿದೆ ಜನಕ್ಕೆ, ಆ್ಯಂಡ್ ಹೆಂಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅನ್ನೋದು. ಸೊ ಅದು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟೇಕಿಂಗ್ ದ ಸಿನಿಮಾ. ಅಲ್ಲ, ಅವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರು. ಇವಾಗ ಲೆಟ್ಸ್ ಸೇ ನಮ್ಮ ಅಪ್ಪನೇ ಸೂಪರ್ ಸ್ಟಾರ್ ಆಗಿದ್ರು, ನಾನು ಹೋಗಿ ಯಾವುದಕ್ಕೂ ಹಂಗೆ ಕೇಳಲ್ಲ. ಸೊ ಅವ್ರ ಪಾಪ ಅಂಥದ್ರಲ್ಲಿ ಅವರೆಲ್ಲ ನನ್ನ ಕೋ ಆ್ಯಕ್ಟರ್ಸು. ಅವ್ರಿಗೆ ಮುಜುಗರ ತರುವಂಥ ಕೆಲಸ ನಾನು ಮಾಡಲ್ಲ. ಅಕಸ್ಮಾತ್ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಅದ್ರ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ಅವಾಗ ಶೇಮ್ಲೆಸ್ ಆಗಿ ಪ್ಲೀಸ್ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆದರೆ ನಾನೇ ಕೇಳೋಕೆ ಹೋಗಲ್ಲ. ಅದಕ್ಕೆ ಖಂಡಿತವಾಗ್ಲೂ ಮಾಡ್ತೀನಿ. ಆಬ್ವಿಯಸ್ಲಿ ಆಫ್ಕೋರ್ಸ್ ಎಲ್ಲನೂ ಕರಿಬೇಕು. ಬಟ್ ಅದಕ್ಕೆ ನೀವು ಹೇಳ್ದಂಗೆ ಇಲ್ಲ ಈ ಇವೆಂಟಿಗೆ ಬನ್ನಿ ಅದು ಇದು ಅಂತ ಎಲ್ಲ ಅದು ಹೇಳೋದು ಸ್ವಲ್ಪ ಮುಜುಗರ ಆಗುತ್ತೆ. ಅವರೇ ಏನಾಗ್ತಾ ಇದೆ ಸಿನಿಮಾ ಬಗ್ಗೆ ಅಂದರೆ ಇದಾಗ್ತಾ ಇದೆ, ಇವೆಂಟಿಗೆ ಬರ್ತೀರಾ ಅಂತ ಅವಾಗ ಕೇಳ್ಬೋದು. ಇವಾಗ ಕೇಳ್ತೀನಿ, ಇವಾಗ ನೆಕ್ಸ್ಟ್ ಹೋದಾಗ ಶೋಗೆ ಕರಿಬೇಕು. ಎಸ್.